ಶಾಮ್ಗೆ ಕಾಯಲ್ಗೆ ಎಳ್ಪುಡಿನ ಹಾಕೊಂಡು ತಿಂತಾ ಇದ್ರೆ ಏನು ಮಜಾ ಗೊತ್ತಾ. ಸೂಪರ್ ಕಾಂಬಿನೇಷನ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ನಾನು ನನ್ನ ಮಗಳು ಇಬ್ಬರು ಸನ್ಲೈಟ್ನ ತೊಗೊತಾ ಇದ್ದೀವಿ. ಸೊ ನನ್ನ ಮಗಳಿಗಂತೂ ತುಂಬಾ ಒಳ್ಳೆಯದು. ನಮಗೂ ಅಷ್ಟೇ ಸ್ಕಿನ್ ಹೆಲ್ತು, ಹೇರ್ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಸೊ 15 ಮಿನಿಟ್ಸ್ ಅಂತೂ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೇ ಆಗ್ತೀವಿ ನಾವು 3 ಜನನು. ಸೊ ಅದು ಆನಂತರ ನಾವು ಸಿರಿಧಾನ್ಯದ ಗಂಜಿನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಪೌಡರ್ನ. ಸೊ ಗಂಜಿನ ಮಾಡಿ ಕುಡಿತೀನಿ. ಇದು ಅಷ್ಟೇ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿತ್ತು. ಆ ರೆಸಿಪಿನ ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ತಾತ ಮೊಮ್ಮಗ ಇಬ್ಬರು ಸೈಕಲ್ ರಿಪೇರಿ ಮಾಡ್ತಿದ್ದಾರೆ. ನನ್ನ ಮಗಳು ನೀರು ಕುಡಿಬೇಕು. ಮಾರ್ನಿಂಗ್ ಎದ್ದ ತಕ್ಷಣವೇ ನೀರನ್ನ ಕೊಡ್ತೀನಿ ಅವಳಿಗೆ. ಸೊ ಈ ಒಂದು ಬಾಟಲ್ನ ಫಿಲಿಪ್ಸಿಂದ ತರಿಸಿದ್ದೆ ನಾನು. ತುಂಬಾ ಚೆನ್ನಾಗಿದೆ. ಸೊ ಆರಾಮಾಗಿ ಮಕ್ಕಳು ನೀರು ಕುಡಿತಾರೆ ಅವರಿಗೋರೇನೆ, ಅಷ್ಟೇ ಚೆನ್ನಾಗಿದೆ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಫೈನಲಿ ಸೈಕಲ್ ರಿಪೇರಿ ಆಯಿತು. ಸೊ ತುಂಬಾ ಖುಷಿಪಟ್ಟ. ಅವ್ನು ಫುಲ್ ಬಿಲ್ಸಿ ಏನೇನೋ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ದ ಸೈಕಲ್ಲು. ನಮ್ಮಪ್ಪ ಕ್ಲೀನಾಗಿ ಕೂರಿಸ್ಕೊಂಡು ರೆಡಿ ಮಾಡಿದ್ರು. ಬಿಕಾಸ್ ನಾವು ಮನೆಗೆ ಹೋಗ್ಬಿಡ್ತಿದ್ದೀವಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ 1 ವರ್ಷ ಆಗಿತ್ತು ಬಂದು ನಾವು. ಸೊ ಫೈನಲಿ ನಮ್ಮ ಮನೆಗೆ ಹೋಗೋ ಟೈಮ್ ಬಂತು. ಅಮ್ಮ ಬೆಳಗ್ಗೆ ಎದ್ದು ಹಾಗಲಕಾಯಿನ ಫ್ರೈ ಮಾಡಿಕೊಂಡು ಹಾಗಲಕಾಯಿ ಪಲ್ಯ ಮಾಡ್ತಿದ್ದಾರೆ ಫ್ರೆಂಡ್ಸ್. ಏನೆಲ್ಲ ರೆಸಿಪಿ ಅಂತ ಈ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೂಪರಾಗಿರುತ್ತೆ. ಸೊ ಹಾಗಲಕಾಯಿ ಯಾರು ತಿನ್ನಲ್ವೋ ಅವರು ತಿಂತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಲಕಾಯಿನ ಹುರಿದಿಟ್ಕೊಂಡಿರೋದನ್ನ ಫಸ್ಟ್ ಬಿಫೋರ್ ಹಾಗಲಕಾಯಿ ಹುರಿದಿಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಬಾಡಿಸ್ಕೊಂಡು ಆನಂತರ ನಾವು ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಹಾಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮನೆ ಸಾಂಬಾರು ಪುಡಿ ಏನಾದರೂ ಹಾಕೋಬೋದು, ಅಚ್ಕಾರದ ಪುಡಿ ಏನಾದರೂ ಹಾಕೋಬೋದು. ಸೊ ಸ್ವಲ್ಪ ಬೆಲ್ಲ ಹಾಕಿದ್ರೆ ಆಯಿತು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಸೊ ಯಾರು ತಿಂದೇದರೂ ಕೂಡ ತಿನ್ಬೋದು. ಅದಲ್ಲದೆ ಇದರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಅದರಲ್ಲೂ 50+ ಆಗಿರೋರು ತಿಂದ್ರಂತೂ ತುಂಬಾ ಒಳ್ಳೆಯದು. ಅವರು ಡೈಲಿ ರೊಟೀನ್ ಲೈಫ್ಗೆ ಹ್ಯಾಡ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಒಳ್ಳೆಯದಿದು. ಸೊ ನಿಮ್ಮ ತಂದೆ ತಾಯಿಯಂದಿರಿಗೆ ಹೇಳಿ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ ಅವ್ರಿಗೂ ಕೂಡ. ಸೊ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು, ಬಿಕಾಸ್ ತುಂಬಾ ಒಗ್ರಿರುತ್ತಲ್ವ, ಆದ್ದರಿಂದ. ಸೊ ಮ್ಯಾನೇಜಬಲ್ ಆಗುತ್ತೆ, ಸ್ವಲ್ಪ ಒಗ್ರು ಕಡಿಮೆ ಆಗುತ್ತೆ. ಸೊ ಆನಂತರ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನೋಡಿ ಏನೆಲ್ಲ ಮಾಡ್ತಿದ್ದಾರೆ ಅಂತ. ಸೊ ಗೊತ್ತಿರುತ್ತೆ, ಇದು ಶಾಮ್ಗೆ ಮತ್ತು ಕಾಯಿ ಹಾಲು ಮತ್ತು ಕಾಳು ಗೊಜ್ಜು ಎಲ್ಲ ಮಾಡ್ತಿದ್ದಾರೆ. ಬಿಕಾಸ್ ಅಮ್ಮಂಗೆ ನಾವು ಹೊರಟೋಗ್ಬಿಡ್ತಿದ್ದೀವಲ್ವ. ಸೊ 1 ಇಯರ್ ಆಯಿತು ಬಂದು. ನನ್ನ ಮಗನಿಗೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಸ್ಕೂಲ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟೆಲ್ಲ ಅಮ್ಮನ ಮನೇಲಿ ಹಾಕ್ಕೊಂಡಿದ್ದೆ. ಸ್ಕೂಲ್ ಅಡ್ಮಿಷನ್ಸ್ ಎಲ್ಲ ಆಗಿಬಿಟ್ಟಿದೆ. ಸೊ ಅದರಿಂದ ಓಡ್ತಾ ಇದ್ದೀವಿ ನಾವು. ನನ್ನ ಮಗಳು ಚಿಕ್ಕವಳಿದ್ರು ಕೂಡ ನಾವು ಹೋಗಲೇಬೇಕಾಗತ್ತೆ. ಸೊ ಬಿಕಾಸ್ ನನ್ನ ಮಗನ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಅದರಿಂದ. ಸೊ ನೋಡಿ ಈ ಥರ ರೋಲ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಬುಡ್ಸಿಟ್ಕೊಂಡು ಮುದ್ದೆ ಥರ ಮಾಡಿಕೊಂಡು, ಸೊ ಈ ಥರ ಒಂದು ಚಕ್ಲಿ ಮನೆಗೆ ಹಾಕೊಂಡ್ರೆ ಸಾಕು. ಸೊ ಫುಲ್ ಶಾಮ್ಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ಈ ಥರ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಕಾಯಿ ಹಾಲು ಶಾಮ್ಗೆ ಅಷ್ಟೇ ಅಲ್ಲ, ಜೊತೆಗೆ ಎಳ್ಪುಡಿನ ಸಪ್ರೇಟ್ ಮಾಡಿಟ್ಕೊಂಡು ಎಳ್ಳು ಬೆಲ್ಲನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಮ್ಮ ಮನೆಯಲ್ಲಿ ಇವತ್ತಿನ ದಿನ ಇಷ್ಟೆಲ್ಲ ಸ್ಪೆಷಲ್ ಮಾಡಿರೋದು ನಮಗೋಸ್ಕರ. ನನಗೆ ಮತ್ತು ನನ್ನ ಮಗ ತಿಂತಾನೆ, ಸಿಕ್ಕಾಬೆ ಇಷ್ಟ ಅವನಿಗೆ. ಸೊ ಕಾಯಿ ಹಾಲು, ಶಾಮ್ಗೆ, ಕಾಳು ಗೊಜ್ಜು, ಸಾಂಬಾರು ಇದೆಲ್ಲ ಮಾಡಿದರು ಮಧ್ಯಾಹ್ನ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಟೇಸ್ಟಿ ಆಗಿತ್ತು ಈ ಸರಿ ಅಂತೂ. ಸೊ ಎವ್ರಿ ಟೈಮ್ ಅಮ್ಮ ಮಾಡಿದ್ದು ಆಬ್ವಿಯಸ್ಲಿ ಟೇಸ್ಟಿ ಆಗಿರುತ್ತೆ, ಬಟ್ ಈ ಸರಿ ತುಂಬಾ ಸ್ಪೆಷಲ್ ಆಗಿತ್ತು. ಸೊ ತುಂಬಾ ಟೇಸ್ಟಿ ಆಗಿಬಿಟ್ಟಿತ್ತು. ನಾವಂತೂ ಚೆನ್ನಾಗಿ ತಿಂದಿದ್ವಿ. ನಾನು ನನ್ನ ಮಗ ಅಷ್ಟೇ ಎಂಜಾಯ್ ಮಾಡಿದ್ವಿ. ಸೊ ನೀವು ನಿಮ್ಮ ಮನೆಗಳಲ್ಲಿ ಈ ಥರ ಎಲ್ಲ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈ ನಡುವೆ ಅಂತೂ ನಾನು ವೀಡಿಯೋಸ್ ಮಾಡೋದೇ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಬಿಕಾಸ್ ನಾನು ಕಿಡ್ಸ್ ಇದ್ದಾರಲ್ಲ, ಅದರಿಂದ ಈ ಥರ ಕಲಿಸ್ಕೊಂಡು ಈ ಥರ ತಿನ್ನೋದ್ರಲ್ಲೇ ಮಜಾ ಇರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಜಸ್ಟ್ ಅಕ್ಕಿ ಹಿಟ್ಟನ್ನ ಮಾಮೂಲಿ ಮುದ್ದೆ ಥರ ಮಾಡಿಕೊಂಡು ಈ ಥರ ಹಾಕ್ಕೊಂಡು, ಜಸ್ಟ್ ಕಾಯಿ ಹಾಲನ್ನ ಸಪ್ರೇಟಾಗಿ ತೆಳ್ಳಗೆ ಮಾಡಿಕೊಂಡು, ಹೆಣ್ಣು ಪುಡಿನ ಸಪ್ರೇಟ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಅಷ್ಟೇ. ಸೊ ಅಮ್ಮ ನೈಟು ಮಟನ್ನು ಚಿಕನ್ ಎಲ್ಲ ತರಿಸಿದ್ರು, ಅಪ್ಪ ತಗೊಬಂದು ಕೊಟ್ಟಿದ್ರು. ಸೊ ಇವಾಗ ಚಿಲ್ಲಿ ಚಿಕನ್ನು,
ಮತ್ತು ಮಟನ್ ಬಿರಿಯಾನಿ ಎಲ್ಲ ಮಾಡ್ತಿದ್ದಾರೆ ಅಮ್ಮ. ನೋಡಿ ಇಷ್ಟೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಯಾವ ಬ್ಯಾಗು ಸಾಕಾಗ್ತಿರ್ಲಿಲ್ಲ, ಈ ಥರ ಎಷ್ಟು ಸಾಧ್ಯನೋ ಅಷ್ಟು ಬ್ಯಾಗ್ಗಳಿಗೆಲ್ಲ ತುಂಬಿಬಿಟ್ಟಿದ್ದೀನಿ. ಅಷ್ಟೇ ಲಗೇಜ್ ಇದೆ ಫ್ರೆಂಡ್ಸ್, ಬಿಕಾಸ್ 1 ಇಯರ್ ಆಯ್ತಲ್ಲ. ಮತ್ತು ನನ್ನ ಮಗನ ಟಾಯ್ಸ್ಗೆ ಒಂದು ಜೀಪ್ ಬೇಕು, ಅಷ್ಟು ಟಾಯ್ಸ್ ಇದೆ ಅವನ ಹತ್ರ. ಜೀಪು, ಬೈಕು ಆ ಥರ ಎಲ್ಲ ತೊಗೊಂಡೋಗ್ಬೇಕು. ನಾನು ಸ್ಟ್ಯಾಂಡ್ ನೋಡಿ ಎಲ್ಲ ನಿಲ್ಸಿದ್ದೀನಿ, ಎಲ್ಲ ತೊಗೊಂಡೋಗ್ಬೇಕು. ಹೇಗೆ ಪ್ಯಾಕ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ 1 ಇಯರ್ ಆಗ್ಬಿಡ್ತಲ್ವ, 1 ಇಯರ್ ಆದಮೇಲೆ ಹಾಗೇನೇ ಅಲ್ವಾ, ಗೊತ್ತೇ ಆಗಲ್ಲ ಏನು ತೊಗೋಬೇಕು ಅಂತ, ಎಲ್ಲಿಟ್ಟಿರ್ತೀವಿ ಅಂತ. ಸೊ ಆನಂತರ ಅಮ್ಮ ಮಟನ್ ಸಾಂಬಾರು, ಮುದ್ದೆ ಮತ್ತು ಲೈಕ್ ಚಿಕನ್ ಚಾಪ್ಸ್ ಎಲ್ಲ ಮಾಡಿದರು. ಸೊ ಮೊಟ್ಟೆ ಎಲ್ಲ ಬೇಯಿಸಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ನಮಗದು ತುಂಬಾ ಚೆನ್ನಾಗಿ ಔತಣಗಳೆಲ್ಲ ಮಾಡ್ತಿದ್ರೆ ಬಿಕಾಸ್ ಹೊರಟೋಗ್ಬಿಡ್ತೀವಿ ಅಂತ ಹೇಳಿ. ಸೊ ಗೀ ರೈಸ್ ಕೂಡ ಮಾಡಿಬಿಟ್ಟಿದ್ರು ಅಮ್ಮ, ಬಿರಿಯಾನಿ ಮಾಡಲಿಲ್ಲ ಅಂತ ಹೇಳಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ.